ವರ ಕೊಡ್ತಾರೆ ಅಂತ ಅನ್ಕೋತಾರೆ, ಅವ್ರಿಗೆಲ್ಲ ಏನು ಹೇಳ್ತೀವಿ? ಕರದಲ್ಲಿಗೆ ಬರುವ ಗುರುರಾಯರು ಅಂತ. ನಾವು ಮನೆಯಲ್ಲೇ ಕುಳಿತುಕೊಂಡು ಗುರುಗಳನ್ನು ಧ್ಯಾನಿಸಿದ್ರೆ ಸಾಕು, ಮನೆಯಲ್ಲೇ ಬಂದು ನಮಗೆ ಅನುಗ್ರಹ ಮಾಡ್ತಾರೆ ನಮ್ಮ ಭಕ್ತಿಗೆ ತಕ್ಕಂತೆ. ಆದರೂ ನಾವು ಮಠಕ್ಕೆ ಯಾಕೆ ಹೋಗಬೇಕು ಅಂತಂದರೆ ಅಲ್ಲಿ ಹೊರತು ಒಂದು ಶಕ್ತಿ ಇರುತ್ತೆ, ರಾಯರ ಸನ್ನಿಧಾನ ವಿಶೇಷವಾಗಿರ್ತದೆ. ಆ ಸನ್ನಿಧಾನಕ್ಕೆ ಹೋಗಿ ನಾವು ಗುರುಗಳಿಗೆ ಪ್ರಾರ್ಥನೆ ಮಾಡಿದಾಗ ವಿಶೇಷ ನಮಗೆ ಅನುಗ್ರಹವಾಗ್ತದೆ. ತಾವು ಕೇಳಿದ ಹಾಗೆ ಮಂತ್ರಾಲಯ ಕ್ಷೇತ್ರಕ್ಕೆ ಆಗದಿದ್ದಾಗ ನಾವು ಸುತ್ತಮುತ್ತಲಿನ ಕ್ಷೇತ್ರಕ್ಕೆ ಹೋಗಿ ರಾಯರ ದರ್ಶನ ಪಡೆದುಕೊಳ್ಬೋದು ಅಂತ ಖಂಡಿತವಾಗಿ ಪಡೆದುಕೊಳ್ಬೋದು. ಆದರೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು, ಮೂಲ ಮೃತ್ತಿಕಾ ಬೃಂದಾವನವನ್ನು, ಮೃತ್ತಿಕೆಯನ್ನು ಶ್ರೀಗಳವರು ತರಿಸಿ ಎಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೋ ಆ ಸ್ಥಳದಲ್ಲಿ ಇನ್ನೂ ವಿಶೇಷ ಸನ್ನಿಧಾನ ಇರ್ತದೆ. ಯಾಕೆಂತಂದರೆ ಮೂಲ ಬೃಂದಾವನದಲ್ಲಿ ಏನು ಮೃತ್ತಿಕೆಯನ್ನು ಇಡ್ತಾರೋ ಅದನ್ನು ವರ್ಷಕ್ಕೊಮ್ಮೆ ಆ ಮೃತ್ತಿಕೆಯನ್ನು ತೆಗೆದು ಮತ್ತೆ ಮರು ಮೃತ್ತಿಕೆಯನ್ನು ಹಾಕ್ತಾರೆ. ಆ ಮೃತ್ತಿಕೆಯನ್ನು ತೆಗೆದಿಟ್ಟಿರುವಂಥ ಮೃತ್ತಿಕೆಯನ್ನೇ ಬೇರೆ ರಾಯರ ಬೃಂದಾವನ ಪ್ರತಿಷ್ಠಾಪನೆ ಎಲ್ಲಿ ಮಾಡ್ತಾರೋ ಆ ಮೃತ್ತಿಕೆ ತೆಗೆದುಕೊಂಡು ಹೋಗಿ ಆ ಬೃಂದಾವನದೊಳಗೆ ಇಟ್ಟಾಗ ಆ ಸನ್ನಿಧಾನ ವಿಶೇಷ ಇರ್ತದೆ. ಅದರಂತೆ ನಮ್ಮ ಜಯನಗರ ರಾಘವೇಂದ್ರ ಸ್ವಾಮಿಗಳ ಮಠವೂ ಸಹ ಮಂತ್ರಾಲಯಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಒಂದು ಪರಿವಾರಕ್ಕೂ ಮತ್ತು ಈ ವೀಕ್ಷಣೆ ಮಾಡುವಂತಹ ಭಕ್ತರು ಸಹ ರಾಘವೇಂದ್ರ ಸ್ವಾಮಿಗಳವರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಳ್ಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.